ನಿನಗೆ ಫಾರಿನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಂದಿದ್ದಾಳೆ ಒಬ್ಬ ಪ್ರೇಯಸಿ. ಕೈ ಕಾಲಿಗೆ ಹಗ್ಗವನ್ನು ಕಟ್ಟಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬೆಂಕಿ ಹಚ್ಚಿ ಸುಟ್ಟಾಕಿರುವಂಥದ್ದು. ಅದು ಕೂಡ ಫಾರಿನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಕೈ ಕಾಲಿಗೆ ಹಗ್ಗ ಕಟ್ಟಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬೆಂಕಿ ಹಚ್ಚಿ ಕೊಂದಿದ್ದಾಳೆ ಒಬ್ಬ ಕಿರಾತಕಿ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘನಘೋರ ಕೃತ್ಯ ಇದು. ಪ್ರಿಯಕರ ತನ್ನ ಅವಾಯ್ಡ್ ಮಾಡ್ತಿದ್ದ ಅಂತ ಹೇಳಿ ಸುಟ್ಟು ಹಾಕಿಬಿಟ್ಟಿದ್ದಾಳೆ. ಪ್ರೇಯಸಿ ಮಾತು ನಂಬಿ ಆಕೆಯ ಮನೆಗೆ ಬಂದಿದ್ದ ಅವನು ಈಗ ಸುಟ್ಟು ಭಸ್ಮವಾಗಿದ್ದಾನೆ. ಪ್ರೇಯಸಿ ಪ್ರೇಮ ಬ್ಯಾಡರಲ್ಲಿ ಪೊಲೀಸರ ವಶಕ್ಕಿದ್ದಾಳೀಗ. ಅದು ಕೂಡ ಪ್ರೀತಿಯ ಹೆಸರಲ್ಲಿ ನಂಬಿಸಿ ಪ್ರಪೋಸ್ ಮಾಡ್ತೀನಿ ವಿದೇಶದ ಒಂದು ಸ್ಟೈಲಲ್ಲಿ ಫಾರಿನ್ ಸ್ಟೈಲಲ್ಲಿ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಆ ಯುವಕನ ಕೈ ಕಾಲು ಎರಡನ್ನೂ ಕೂಡ ಕಟ್ಟಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನಂತರ ಮಾಡಬಾರದ ಕೆಲಸವನ್ನು ಮಾಡಿರುವಂಥದ್ದು ಪ್ರೇಯಸಿ ಪ್ರೇಮ. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪರಿಚಯ ಆಗಿರುತ್ತೆ, ಪ್ರೀತಿ ಕೂಡ ಮಾಡ್ತಾ ಇರ್ತಾರೆ. ಆದರೆ ಯಾಕೋ ಏನೋ ಯುವಕ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿರ್ತಾನೆ. ಇದರಿಂದ ಸಿಟ್ಟಿಗೆದಂತಹ ಪ್ರೇಮ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ, ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೆದಿರ್ತಾಳೆ. ಆ ಸಮಯದಲ್ಲಿ ನಂಬಿಸಿ ನಾನು ನಿನಗೆ ಫಾರಿನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ, ನನ್ನ ಲವ್ವನ್ನು ಹೇಳ್ಕೊಳ್ತೀನಿ ಅಂತ ಹೇಳಿ ಬಣ್ಣ ಬಣ್ಣದ ಮಾತನ್ನು ಹೇಳಿರ್ತಾಳೆ. ಸರಿ ಅಂತ ಕೂಡ ಯುವಕ ಒಪ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಕೈಕಾಲುಗಳಿಗೆ ಹಗ್ಗವನ್ನು ಕಟ್ಟಿ ಈ ರೀತಿಯ ಕೃತ್ಯವನ್ನು ಎಸಗಿದ್ದಾಳೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ, ಏನು ಮಾಡ್ತೀನಿ ಕಾಣಬೇಡಂತ. ಆ ನಂತರ ಪೆಟ್ರೋಲನ್ನು ಸುರಿದು ಯುವಕನನ್ನು ಜೀವಂತವಾಗಿ ಸುಟ್ಟು ಹಾಕಿರುವಂಥದ್ದು. ಬ್ಯಾಡರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕೃತ್ಯ ಇದು. ಬರೀ ಅವಾಯ್ಡ್ ಮಾಡ್ತಿದ್ದ ಎನ್ನುವಂತಹ ಕಾರಣಕ್ಕೆ ಆಗಿರುವಂತಹ ಘಟನೆ ಇದು. ಈ ಘಟನೆ ಏನಿದೆ, ಆ ಯುವತಿಯ ಸುಟ್ಟು ಹಾಕಿದ್ದಾಳೆ ಎನ್ನುವಂಥದ್ದು CCTV ಆಧರಿಸಿ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗಿದೆ. ಆರಂಭಿಕವಾಗಿ ಆ ಯುವಕನೇ ತಗೊಂಡು ಹೋಗಿದ್ದ ಅಂತ ಹೇಳಿ ಕೇಳಿ ಬಂದಿತ್ತು. ಆದರೆ ಇಲ್ಲ, ಎಲ್ಲ ವಿಚಾರ ಕೂಡ ಇಲ್ಲ ಬಯಲಾಗಿದೆ. ಏನೋ ಈ ಒಂದು ಸುಟ್ಟೋಗಿರುವಂತಹ ಘಟನೆ ಏನಿದೆ ಅದನ್ನು ಕಂಡಾಗ ಮೊದಲಿಗೆ ಕೇಳಿದಾಗ ಈ ಪ್ರೇಯಸಿ ಹೇಳಿದ್ಲು ಪ್ರೇಮ, ಇಲ್ಲ ತಾನೇ ಸುಟ್ಕೊಂಡಿದ್ದಾನೆ, ನಾನು ವಾಶ್ರೂಮ್ಗೆ ಹೋಗಿ ಬರಬೇಕಾದ್ರೆ ಅಂತ ಹೇಳ್ತಾಳೆ. ಆನಂತರ ಎಲ್ಲ ತನಿಖೆ ಮಾಡಿದಾಗ ಪೊಲೀಸರು ಆವಾಗ ನಿಜಾಂಶ ಏನಿದೆ ಅದು ಬೆಳಕಿಗೆ ಬಂದಿದೆ. ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ. ಆದರೆ ಪ್ರಿಯಕರ ಮಾಡಿದಂತಹ ತಪ್ಪೇನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬರೀ ಅವಾಯ್ಡ್ ಮಾಡಿದ್ದಷ್ಟೇನ, ಬೇರೆ ಏನಾದರೂ ಇರುತ್ತೆ ಇವ್ರ ಮಧ್ಯೆ ಎನ್ನುವಂತಹ ವಿಚಾರವಾಗಿ ಈಗ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ, ಹೋಯ್ತೀನಿ ನಾನು, ಆಮೇಲೆ ರೆಡಿ ಆಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗುನ ಪಾಪ ನಾನು ನೋಡಾಗ ಒಂದು ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿಗೆ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಹೋಗಿ ಈ ಥರ ನಿಮ್ಮ ಮನೆ ಬೆಂಕಿ ಎತ್ಕೊಂಡು ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ಅದೇ ಸೀದಾ ಅಲ್ಲಿಂದ ಬಂದು ನೋಡೋ ಸರ್, ಆಗಲಿ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಎತ್ಕೊಂಡು ಹೊಡಿತಾ ಇತ್ತು. ಬಂದೆ ನೋಡಿದೆ, ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು 20 ಜನ. ಸರಿ, ಆ ಹುಡುಗನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲ್ಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾ ಇಲ್ಲ, ಫುಲ್ಲು ಡರಾಗ್ಬಿಟ್ಟಿತ್ತು. ಯಾರು ಹುಡುಗವ್ನು? ಯಾರು ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ ಒಂದೇ ಕಂಪ್ನಿಲ ಇಬ್ರು ಗುಡ್ ಫ್ರೆಂಡ್ ಕೆಲಸ ಮಾಡ್ಕೊಂಡಿದ್ರು. ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವ್ರಿಗೆ, ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಹೋಗೋರು ಬರೋರು, ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು, ಈ ತರ ವರ್ಕಲ್ಲಿ ನಿಂತಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ನಾಗೇಂದ್ರ ಪ್ರಸಾದ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ತನಗೆ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಇವತ್ತು ಪ್ರಿಯಕರನನ್ನ ತನ್ನ ಮನೆಗೆ ಕರೆಸ್ಕೊಂಡು ಅವನಿಗೆ ಪೆಟ್ರೋಲ್ ಮತ್ತು ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ ಬ್ಯಾಡರಹಳ್ಳಿಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಇವತ್ತು ನಾವು ಆ ಘಟನಾ ಸ್ಥಳದಲ್ಲಿದ್ದೀವಿ. ಅಂದರೆ ಆ ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬರ್ತಕ್ಕಂಥ ಅಂಜನಾ ನಗರದ ಏನು ಒಂದು ಕೆರೆ ಗದ್ದೆ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಮನೆಯನ್ನು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಈ ಮನೆಯಲ್ಲಿ ಆ ಬಾಡಿಗೆಗೆ ವಾಸವಾಗಿದ್ದಂತಹ ಪ್ರೇಮ, ಆಕೆ ಪ್ರಿಯಕರ ಕಿರಣ್ ಅಂತಕ್ಕಂಥವನು 27 ವರ್ಷ. ಅವನು ಮತ್ತೆ ಆಕೆ ಪ್ರೇಮ ಇಬ್ಬರು ಕೂಡ ಈ ಹಿಂದೆ ರಾಜಾಜಿನಗರದ ವೊಡಾಫೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ಅವರಿಬ್ಬರ ನಡುವೆ ಒಂದು ಪ್ರೇಮ ಕೂಡ, ಅಂದರೆ ಪ್ರೀತಿ ಉಂಟಾಗಿರುತ್ತೆ. ಆ ಪ್ರೀತಿ ಉಂಟಾಗಿ ಒಂದಷ್ಟು ದಿನ ಅವರು ಒಬ್ರಿಗೊಬ್ರು ಅಂದರೆ ಮಾತನಾಡ್ಕೊಳ್ಳೋದು ಅಥವಾ ಒಂದು ಕಡೆ ಸೇರುವಂಥದ್ದು, ಈ ಥರದ ಎಲ್ಲ ಕೆಲಸಗಳು ಕೂಡ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಇತ್ತೀಚೆಗೆ ಆ ಕಿರಣ್ ಅಂತಕ್ಕಂಥವನು ಪ್ರೇಮ ಅಂತಕ್ಕಂಥ ಆ ಪ್ರೇಯಸಿನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಏನಾದರೂ ಮಾಡಿ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರೇಮ ಪೂರ್ವ ನಿಯೋಜಿತವಾಗಿ ಸ್ಕೆಚ್ ಹಾಕ್ಕೊಂಡು ಇವತ್ತು ಆ ಮನೆಗೆ ಅವನನ್ನು ಕರೆಸ್ಕೊಂಡಿರ್ತಾಳೆ. ಅವನು ಬಂದಂಥ ಸಮಯದಲ್ಲಿ ಅವನ ಕಣ್ಣಿಗೆ ಮತ್ತು ಕೈಕಾಲುಗಳಿಗೆ ಬಟ್ಟೆ ಕಟ್ಟಿ, ನಾನು ಫಾರಿನ್ ರೀತಿಯಲ್ಲಿ ನಿನ್ನನ್ನು ಪ್ರೀತಿ ಮಾಡ್ತೀನಿ, ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅನ್ನೋಂಥ ನೆಪ ಹೇಳಿ ಅವನ ಕಣ್ಣು ಮತ್ತು ಕೈಕಾಲುಗಳನ್ನು ಕಟ್ಟಿರ್ತಾಳೆ. ಕಟ್ಬಿಟ್ಟು ಅವನಿಗೆ ಒಂದೇ ಸತಿಗೆ ಸೀಮೆಣ್ಣೆ ಸುರಿದು, ನೀನು ನನ್ನನ್ನು ಅವಾಯ್ಡ್ ಮಾಡ್ತೀಯಾ,
ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಸೀಮೆಣ್ಣೆ ಮತ್ತು ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಹಚ್ಚಿರ್ತಾಳೆ. ಇನ್ನು ಅವನು ಕಿರ್ಚಬಾರ್ದು ಅಂತ ಕೇಳಿ ಅವನಿಗೆ ಬಾಯಿಗೂ ಕೂಡ ಬಟ್ಟೆ ಕಟ್ಟಿರ್ತಾಳೆ. ಇನ್ನು ಆ ಶಬ್ದ ಮತ್ತು ಹೊಗೆಯನ್ನ ಕಂಡು ಸ್ಥಳೀಯರು ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಸ್ಥಳಕ್ಕೆ ಪೊಲೀಸ್ನವರು ಆಗಮಿಸಿರ್ತಾರೆ. ಆಮೇಲೆ ಅಗ್ನಿಶಾಮಕ ದಳ ಕೂಡ ಬಂದು ಆ ಬೆಂಕಿಯನ್ನು ಆರಿಸಿರ್ತಾರೆ. ಅಷ್ಟರಲ್ಲಾಗಲೇ ಕಿರಣ್ ಸಾವನ್ನಪ್ಪಿರ್ತಾನೆ. ಇನ್ನು ಈ ಘಟನೆ ಸಂಬಂಧ ಬ್ಯಾಡರಹಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಒಂದಷ್ಟು ಏನು DCP DL ನಾಗೇಶ್ ಕೂಡ ಒಂದಷ್ಟು ಮಾಹಿತಿಯನ್ನ ಕೂಡ ಇವತ್ತು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಆಗ್ತಾ ಇರ್ತಕ್ಕಂಥ ವಂಚನೆಗಳಿಗೆ ಇದು ಕೂಡ ಒಂದು ನಿದರ್ಶನ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸಿಹೇರಿ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು.